ಪ್ರಾಣಪಕ್ಷಿ ಹಾರಿ ಹೋಗುತ್ತಿತ್ತು ಎಂದು ಮಂಜುಗೆ ರಜತ್ ಹೇಳಿದ್ದನ್ನೇ ಇಟ್ಟುಕೊಂಡು ದೊಡ್ಡ ರಂಪಾಟ ಮಾಡಲಾಗಿತ್ತು. ಆದರೆ ಉಗ್ರ ಮಂಜು ಈ ಮೊದಲು ಇದ್ದಕ್ಕಿದ್ದಂತೆ ಹೆಚ್ಚು ಖಾರವಾಗಿ ಮಾತನಾಡಿದ್ದಾರೆ. ಆ ವಿಷಯವನ್ನು ಈಗ ರಜತ್ ನೆನಪಿಸಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಮಂಜುಗೆ ರಜತ್ ಕಠಿಣ ಪೈಪೋಟಿ ನೀಡಿದ್ದಾರೆ. ಉಗ್ರ ಮಂಜು ಅವರು ಮೊದಲ ದಿನದಿಂದಲೂ ಬಹುತೇಕರನ್ನು ಕಂಟ್ರೋಲ್ ಮಾಡುತ್ತಿದ್ದರು. ಆದರೆ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಬಂದಿರುವ ರಜತ್ ಅವರನ್ನು ಕಂಟ್ರೋಲ್ ಮಾಡಲು ಮಂಜುಗೆ ಸಾಧ್ಯವಾಗಿಲ್ಲ. ಅನೇಕ ಸಂದರ್ಭಗಳಲ್ಲಿ ಮಂಜು ತಪ್ಪು ಮಾಡಿದ್ದರೂ ಕೂಡ ಅದನ್ನು ಒಪ್ಪಿಕೊಳ್ಳುತ್ತಿರಲಿಲ್ಲ. ಆದರೆ ರಜತ್ ಎದುರು ಮಂಜು ಅವರ ಆ ಚಾಲಾಕಿತನ ನಡೆಯುತ್ತಿಲ್ಲ. ಮಂಜು ಮುಖವಾಡ ಹಾಕಿಕೊಂಡಿದ್ದಾರೆ ಎಂಬುದನ್ನು ರಜತ್ ವಿವರಿಸಿ ಹೇಳಿದ್ದಾರೆ. ಮಂಜುಗೆ 2 ಮುಖ ಇದೆ ಎಂಬುದಕ್ಕೆ ರಜತ್ ಅವರು ಸೂಕ್ತ ಉದಾಹರಣೆ ನೀಡಿದ್ದಾರೆ. ಡಿಸೆಂಬರ್ 17ರ ಸಂಚಿಕೆಯಲ್ಲಿ ರಜತ್ ಮತ್ತು ಉಗ್ರ ಮಂಜು ಅವರ ನಡುವೆ ದೊಡ್ಡ ಜಗಳ ಆಗಿತ್ತು. ಇಬ್ಬರು ಕೂಡ ಕೈ ಮೀಸಲಾಗುವ ಹಂತಕ್ಕೆ ಹೋಗಿದ್ದರು. ಆ ಸಂದರ್ಭದಲ್ಲಿ ಇಡೀ ಮನೆಯವರ ಮಧ್ಯೆ ಪ್ರವೇಶಿಸಿ ಜಗಳ ತಪ್ಪಿಸಿದ್ದರು. ನೀನು ನನ್ನ ತಟ್ಟೆಗೆ ಬಂದರೆ ನಿನ್ನ ಪ್ರಾಣಪಕ್ಷಿ ಹಾರಿ ಹೋಗುತ್ತಿತ್ತು, ನಾವು ಟಾಟಾ ಎನ್ನುತ್ತಿದ್ದೆವು ಎಂದು ಮಂಜುಗೆ ರಜತ್ ಹೇಳಿದ್ದರು. ಆ ಮಾತಿಗೆ ಮಂಜು ಆಕ್ಷೇಪ ವ್ಯಕ್ತಪಡಿಸಿದ್ದರು. ಪ್ರಾಣಪಕ್ಷಿ ಹಾರಿ ಹೋಗುತ್ತದೆ ಎಂಬಂಥ ಮಾತು ಆಡಿದಾಗ ಸ್ಪರ್ಧಿಗಳ ಕುಟುಂಬದವರಿಗೆ ನೋವಾಗುತ್ತದೆ ಎಂಬ ಸೆಂಟಿಮೆಂಟ್ ಸಮರ್ಥನೆ ಮೂಲಕ ರಜತ್ ಅವರನ್ನು ಕೆಟ್ಟವರನ್ನಾಗಿ ಬಿಂಬಿಸಲು ಉಗ್ರ ಮಂಜು ಗೌತಮಿ ಮುಂದಾದರು, ಪ್ರಯತ್ನಿಸಿದರು. ಆದರೆ ಆ ಮಾತನ್ನು ರಜತ್ ಅವರು ಒಪ್ಪಿಕೊಂಡಿಲ್ಲ. ಮರುದಿನ ಅಂದರೆ ಡಿಸೆಂಬರ್ 18ರ ಸಂಚಿಕೆಯಲ್ಲಿ ರಜತ್ ತಿರುಗೇಟು ನೀಡಿದ್ದಾರೆ. ಈ ಮೊದಲು ಉಗ್ರ ಮಂಜು ಕೂಡ ಇನ್ನೊಬ್ಬರ ಸಾವನ್ನು ಬಯಸುವ ರೀತಿಯಲ್ಲಿ ಮಾತನಾಡಿದ್ದರು. ಮಂಜು ಎಲ್ಲರನ್ನೂ ಮಾನಸಿಕವಾಗಿ ಕುಗ್ಗಿಸುತ್ತಿದ್ದಾರೆ ಎಂದು ಐಶ್ವರ್ಯ ಹೇಳಿದಾಗ, ಅಷ್ಟು ಕುಗ್ಗುವಂತರಾಗಿದ್ದರೆ ಆತ್ಮಹತ್ಯೆ ಮಾಡಿಕೊಂಡು ಸಾಯಿರಿ ಎಂದು ಉಗ್ರ ಮಂಜು ಕೂಗಾಡಿದ್ದರು. ಅದೇ ವಿಚಾರವನ್ನು ಈಗ ರಜತ್ ಮತ್ತೆ ನೆನಪಿಸಿದ್ದಾರೆ. ಮಂಜು ಹೇಳಿದರೆ ಸರಿ, ನಾನು ಹೇಳಿದರೆ ತಪ್ಪಾ ಎಂದು ರಜತ್ ಲಾಜಿಕ್ ಸಹಿತ ಪ್ರಶ್ನೆ ಮಾಡಿದ್ದಾರೆ. ಆ ಮೂಲಕ ಮಂಜು ಮುಖವಾಡವನ್ನು ಕಳಚಲು ಅವರು ಪ್ರಯತ್ನಿಸಿದ್ದಾರೆ.